ಸ್ಲೈಡ್ ನಂಬರ್ 2. ಸ್ಲೈಡ್ ನಂಬರ್ 1ನಲ್ಲಿ ಯಾವುದೆಲ್ಲ ಸಬ್ಜೆಕ್ಟನ್ನು ನೀವು ಓದಬೇಕು ಇನ್ ದಿಸ್ ಸೆಮಿಸ್ಟರ್ ಅಂತ ಅನ್ನುವಂಥದ್ದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಟೋಟಲ್ 8 ಸಬ್ಜೆಕ್ಟನ್ನು ಓದಬೇಕು. ಆ 8 ಸಬ್ಜೆಕ್ಟಲ್ಲಿ 4 ಸಬ್ಜೆಕ್ಟ್ ಮಾತ್ರ ಕಾಮರ್ಸ್ ಸಬ್ಜೆಕ್ಟು, ಉಳಿದ 4 ಸಬ್ಜೆಕ್ಟ್ಗಳು ಕಾಮರ್ಸ್ ಸಬ್ಜೆಕ್ಟ್ಗಳು ಅಲ್ಲ. ಆ 4 ಕಾಮರ್ಸ್ ಸಬ್ಜೆಕ್ಟ್ ನಾವು ಪಾಠ ಮಾಡುವಂಥದ್ದು ಓನ್ಲಿ ಕಾಮರ್ಸ್ ಸಬ್ಜೆಕ್ಟ್. ಉಳಿದ ಸಬ್ಜೆಕ್ಟ್ಗಳನ್ನು ಬಾಕಿ ಉಳಿದವರು ನಿಮಗೆ ಆನ್ಲೈನ್ ಕ್ಲಾಸ್ ಮುಖಾಂತರ ಪಾಠವನ್ನು ಮಾಡ್ತಾರೆ. ನಾವು ನಿಮಗೆ ಆನ್ಲೈನ್ ಕ್ಲಾಸನ್ನು ಸ್ವಲ್ಪ ಲೇಟಾಗಿ ಶುರು ಮಾಡಿದ್ದೀವಿ. ಯಾಕೆಂತಂದರೆ ನಿಮ್ಮ ಅಡ್ಮಿಷನ್ ಮುಗಿದದ್ದೇ ಮೊನ್ನೆ 30ನೇ ತಾರೀಕಿಗೆ, ಲಾಸ್ಟ್ ಡೇಟ್ ಫಾರ್ ಅಡ್ಮಿಷನ್ ಟು ಜಾಯಿನ್ ಫಾರ್ ದಿ ಫಸ್ಟ್ ಇಯರ್ BCom ಮೊನ್ನೆ 30ನೇ ತಾರೀಕಿಗೆ. ಆ ಕಾರಣದಿಂದಾಗಿ ನಿಮ್ಮ ಆನ್ಲೈನ್ ಕ್ಲಾಸನ್ನು ನಾವು ಫಸ್ಟಿಂದ ಶುರು ಮಾಡೋದು ಅಂತ ಡಿಸೈಡ್ ಮಾಡಿ, ಆ ಕಾರಣದಿಂದಾಗಿ ವಿ ಸ್ಟಾರ್ಟೆಡ್ ಎಸ್ಟರ್ಡೇ, ನಿನ್ನೆ ಮೊನ್ನೆ 2ನೇ ತಾರೀಕಿಂದ ಶುರು ಮಾಡಿದ್ದೀವಿ. ಇವಾಗ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇನ್ನೊಂದು ಸಬ್ಜೆಕ್ಟ್, ಕಾಮರ್ಸ್ ಸಬ್ಜೆಕ್ಟ್ ಬಗ್ಗೆ, ಸಿಲೆಬಸ್ ಬಗ್ಗೆ ಮಾತಾಡ್ತೀನಿ. ಪಾಠ ಮತ್ತೆ ಮಾಡಲಿಕ್ಕೆ ಸಿಲೆಬಸ್ ಒಮ್ಮೆ ಡಿಸ್ಕಸ್ ಆದಮೇಲೆ ಯಾವುದೆಲ್ಲ ಸಬ್ಜೆಕ್ಟ್ಗಳಿದೆ ಅದೆಲ್ಲ ಡಿಸ್ಕಸ್ ಆದಮೇಲೆ ಮತ್ತೆ ನಾನು ಅಕೌಂಟ್ಸ್ ಪಾಠವನ್ನು ಶುರು. ಐ ವಿಲ್ ಸ್ಟಾರ್ಟ್ ಅಕೌಂಟ್ಸ್. ನೌ ದಿ ಸೆಕೆಂಡ್ ಸಬ್ಜೆಕ್ಟ್ ಹಿಯರ್ ಈಸ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂದರೆ ಹೆಸರು ಕೇಳುವ ನಿಮಗೆ ಏನೋ ಅನ್ನಿಸ್ಬೋದು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಅಂತ ಅಂದ್ಬಿಟ್ಟು. ಬಟ್ ಇದರಲ್ಲಿ ಕ್ವಾಂಟಿಟೇಟಿವ್ ಟೆಕ್ನಿಕ್ ಅಂದರೆ ಈ ಪರ್ಟಿಕ್ಯುಲರ್ ಸೆಮಿಸ್ಟರಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಸ್ಟ್ಯಾಟಿಸ್ಟಿಕ್ಸ್. ನಾಟ್ ಮೋರ್ ದೆನ್ ದಟ್. ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ನ ಒಂದು ಪಾರ್ಟು ವಿಚ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಸ್ಟ್ಯಾಟಿಸ್ಟಿಕ್ಸ್. ಆ ಸ್ಟ್ಯಾಟಿಸ್ಟಿಕ್ಸನ್ನು ಮಾತ್ರ ಈ ಪರ್ಟಿಕ್ಯುಲರ್ ಸೆಮಿಸ್ಟರ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೆ ಇರುವಂಥದ್ದು. ಸೊ ಇದು ಎಕ್ಸಾಮಲ್ಲಿ 100 ಮಾರ್ಕಿನ ಕ್ವಶನ್ನು, ಅದರಲ್ಲಿ 20 ಮಾರ್ಕ್ ಇಂಟರ್ನಲ್ ಅಸೆಸ್ಮೆಂಟ್. ಎಕ್ಸಾಮಲ್ಲಿ ಬರೀಬೇಕಾದ್ದು 80 ಮಾರ್ಕಿನ ಕ್ವಶನ್ಗೆ ನೀವು ಆನ್ಸರ್ ಬರೆಯಬೇಕು. ಸೊ ನೌ you are supposed to know what are the chapters you are supposed to discuss if you talk about the quantitative techniques. In this particular semesters you are supposed to discuss about the 5 chapters. Now we are supposed to know what are the 5 chapters. Adರಲ್ಲಿ first chapter here is introduction to the statistics. What do you mean by statistics ಅನ್ನುವಂತ ನಾವು ಓದ್ತೀವಿ. What are the objectives of statistics? What are the importance of statistics? ಇದನ್ನೆಲ್ಲವನ್ನು ಥಿಯರಿಟಿಕಲ್ ಪಾರ್ಟನ್ನು ಫಸ್ಟ್ ಚಾಪ್ಟರ್ಲಿ ಓದ್ತೀವಿ. ಅಟ್ ದಿ ಸೇಮ್ ಟೈಮ್ಸ್ ವಿ ಡಿಸ್ಕಸ್ ದಿ ಮೆಥಡ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಮೆಥಡ್ಸ್ಗಳು ಬರುವಾಗ ಫಸ್ಟ್ ಚಾಪ್ಟರ್ಲಿ we can get various methods of central tendency. ಅದರಲ್ಲಿ ನೀವು ಓದಬೇಕಾದ್ದು ಮೀನ್, ಮೀಡಿಯನ್, ಮೋಡ್, ಜಾಮೆಟ್ರಿಕ್ ಮೀನ್ and the harmonic mean. At the same time mean deviation, standard deviation. At the same time the quartile deviations. ಜನರಲಿ ನಿಮಗೆ ಈ ಮೀನ್ ಮಾಡೋದು ಯಾಕೆ? ಮೀನ್ ಅಂದರೆ ಆವ್ರೇಜ್. ಯಾತಕ್ಕೆ ಮೀನ್ ಮಾಡಬೇಕು? ಇಟ್ಸ್ ಕಾಮನ್ಲಿ ಕಾಲ್ಡ್ as arithmetic means. Generally these statistical tools which will be used to predict future. For example, you can take, ನೀವು ಫಸ್ಟ್ ಸೆಮಿಸ್ಟರಲ್ಲಿ 70% ತಗೊಂಡಿದ್ದೀರಾ, ಸೆಕೆಂಡ್ ಸೆಮಿಸ್ಟರಲ್ಲಿ 60% ತಗೊಂಡಿದ್ದೀರಾ, ಥರ್ಡ್ ಸೆಮಿಸ್ಟರಲ್ಲಿ 50% ತಗೊಂಡಿದ್ದೀರಾ, ನೆಕ್ಸ್ಟ್ ಸೆಮಿಸ್ಟರಲ್ಲಿ ನೆಕ್ಸ್ಟ್ ಒಂದು ಮಾರ್ಕ್ ತಗೊಂಡಿದ್ದೀರಾ. ಸೊ ಫೈನಲ್ ಸೆಮಿಸ್ಟರ್ಲಿ ಎಷ್ಟು ಮಾರ್ಕನ್ನು ತಗೊಳ್ಳಬಹುದು ಅನ್ನುವಂಥದ್ದು ಮಾಡುವಂಥದ್ದು ಯಾವುದರ ಮುಖಾಂತರ ಅಂದರೆ ಥ್ರೂ ದಿ ಸ್ಟ್ಯಾಟಿಸ್ಟಿಕ್ಸ್. ಆವಾಗ ನಾವು ಏನು ಮಾಡ್ತೀವಿ? ಆವ್ರೇಜ್ ತಗೋತೀವಿ. ಆವ್ರೇಜ್ ಎಲ್ಲ ಸೆಮಿಸ್ಟರ್ ಮಾರ್ಕನ್ನು ಆವ್ರೇಜ್ ಮಾಡಿ ನೋಡ್ತೀವಿ ಎಷ್ಟು ಮಾರ್ಕ್, ಎವರೇಜ್ ಮಾರ್ಕ್ ಎಷ್ಟಿದೆ ಅಂತ. ಸೊ ಆ ಎವರೇಜ್ ಮಾರ್ಕಿನ ಆಸುಪಾಸಲ್ಲಿ ನಿಮ್ಮ ಮಾರ್ಕ್ಗಳು ಇರಬಹುದು ಅನ್ನುವಂಥದ್ದನ್ನು ಕ್ಯಾಲ್ಕುಲೇಷನ್ ಮಾಡೋದೇ ಅರಿಥಮೆಟಿಕ್ ಮೀನ್. ಅದಾದಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಮೀನ್ ಹಿಯರ್ ಇಸ್ ಜಾಮೆಟ್ರಿಕ್ ಮೀನ್. ಇದು ಸ್ಪೀಡನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆಲ್ಲ ಯೂಸ್ ಮಾಡುವಂತಹ ಜಾಮೆಟ್ರಿಕ್ ಮೀನ್. ಮತ್ತು ಹಾರ್ಮೋನಿಕ್ ಮೀನ್ ಅಂತ ಬರುತ್ತೆ, ಮತ್ತು ಮೋಡ್ ಅಂತ ಬರುತ್ತೆ.
mean, median, mode. These are all the different concepts of central tendency. At the same time, ಇಲ್ಲಿ mean deviation ಮಾಡಬೇಕಾಗುತ್ತೆ, standard deviation ಅಲ್ಲ, mean deviation standard deviation ನೆಕ್ಸ್ಟ್ ಚಾಪ್ಟರ್ ಬರುತ್ತೆ. ಇಲ್ಲಿ ನೀವು ಮಾಡಬೇಕಾದ್ದು ಜಸ್ಟ್ ಮೀನ್, ಮೀಡಿಯನ್, ಮೋಡ್ ಮತ್ತೆ ಹಾರ್ಮೋನಿಕ್ ಮೀನ್ ಆ್ಯಂಡ್ ಜಾಮೆಟ್ರಿಕ್ ಮೀನ್ ಅಷ್ಟೇ, ನಾಟ್ ಮೋರ್ ದೆನ್ ದಟ್. ಮೋಡ್ ಅಂತಂದರೆ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಅಂತ ಹೇಳ್ತೀವಿ. ನಾವು ಪಾಠ ಮಾಡುವಾಗ ಅದನ್ನು ಕ್ಲಿಯರ್ ಆಗಿ ನೀವು ಡಿಸ್ಕಸ್ ಮಾಡ್ತೀವಿ. ವಾಟ್ ಯು ಮೀನ್ ಬೈ ಮೀನ್, ಮೀಡಿಯನ್, ಮೋಡ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನುವಂಥದ್ದು. ದಿ ನೆಕ್ಸ್ಟ್ ಚಾಪ್ಟರ್ ಹಿಯರ್ ಈಸ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್. Descriptive statistic, which is also called as univariate distribution. Univariate distribution is a second chapter. Descriptive statistics. Descriptive statistics ಅಲ್ಲಿ ಬರೋದು ಯಾವುದಂದ್ರೆ ಡಿವಿಯೇಷನ್, mean deviation, standard deviation and quartile deviation. At the same time, we are supposed to find out what will be coefficient of variations. The third chapter here is index number. Index number, ಯಾರೆಲ್ಲ ಪಿ ಯು ಸಿಯಲ್ಲಿ ಸ್ಟ್ಯಾಟಿಸ್ಟಿಕ್ ಓದಿದಿರೋ ಅವರಿಗೆಲ್ಲರಿಗೂ ಗೊತ್ತಿರುತ್ತದೆ ವಾಟ್ ಯು ಮೀನ್ ಬೈ ಇಂಡೆಕ್ಸ್ ನಂಬರ್. ದಿ ಫೋರ್ತ್ ಚಾಪ್ಟರ್ ಹಿಯರ್ ಈಸ್ ಕಮರ್ಷಿಯಲ್ ಅರಿಥಮೆಟಿಕ್. ಕಮರ್ಷಿಯಲ್ ಅರಿಥಮೆಟಿಕ್ ಈ ಪರ್ಟಿಕ್ಯುಲರ್ ಚಾಪ್ಟರ್ ನಾವು ಕ್ಯಾಶ್ ಡಿಸ್ಕೌಂಟು, ಟ್ರೇಡ್ ಡಿಸ್ಕೌಂಟು, ಇದಕ್ಕೆ ಸಂಬಂಧಪಟ್ಟಂಥ ಡಿಸ್ಕೌಂಟ್ಗಳನ್ನು ಯಾವ ರೂಪದಲ್ಲಿ ಕ್ಯಾಲ್ಕುಲೇಷನ್ ಮಾಡುವ ಅನ್ನುವಂಥದ್ದು ವಿ ಕ್ಯಾನ್ ಪಾಸಿಬಲ್ ಟು ಫೈಂಡ್ ಇಟ್ ಇನ್ ದಿ ಫೋರ್ತ್ ಚಾಪ್ಟರ್. ದಿ ಫಿಫ್ತ್ ಚಾಪ್ಟರ್, ಐದನೇ ಚಾಪ್ಟರಲ್ಲಿ ratio and proportions. Ratio and proportions. What are the different types of ratios? ಮತ್ತೆ what are the different types of proportions we can possible to find? ಅದನ್ನ ಇನ್ ಡೀಟೇಲ್ ಆಗಿ ಈ ಪರ್ಟಿಕ್ಯುಲರ್ ಸೆಮಿಸ್ಟರ್, ಇಷ್ಟು 5 ಚಾಪ್ಟರ್ಗಳನ್ನು ನಾವು ಇನ್ ಡೀಟೇಲ್ ಆಗಿ ಈ ಪರ್ಟಿಕ್ಯುಲರ್ ಸೆಮಿಸ್ಟರ್ಲಿ ನಾವು ಓದಲಿಕ್ಕೆ ಇದೆ. ಇದನ್ನು ಒಂದೊಂದು ಸಬ್ಜೆಕ್ಟ್ಗಳನ್ನು ಒಬ್ಬೊಬ್ಬರು ಲೆಕ್ಚರ್ಸ್ ನಿಮಗೆ ಪಾಠ ಮಾಡ್ತಾರೆ. ಅದರಲ್ಲಿ ನಾನು ಪಾಠ ಮಾಡುವಂಥದ್ದು ಒಂದಿದೆ ಫಿನಾನ್ಷಿಯಲ್ ಅಕೌಂಟಿಂಗ್. ಇವಾಗ ದಿಸ್ ಎ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಕ್ವಾಂಟಿಟೇಟಿವ್ ಟೆಕ್ನಿಕ್. ಇದು 100 ಮಾರ್ಕಿನ ಕ್ವಶನ್ ಪೇಪರು. 100 ಮಾರ್ಕಲ್ಲಿ 20 ಮಾರ್ಕು ಇಂಟರ್ನಲ್ ಅಸೆಸ್ಮೆಂಟ್ ಅಂದಿರುತ್ತೆ, ಅದು ಕಾಲೇಜಿಂದ ಅಲಾಟ್ ಮಾಡುವಂಥದ್ದು. ಉಳಿದ 80 ಮಾರ್ಕು ನೀವು ಎಕ್ಸಾಮಲ್ಲಿ ಬರೆದು ತೆಗಬೇಕು. ಇಫ್ ಯು ಟಾಕ್ ಅಬೌಟ್ ದಿ ಸ್ಟ್ಯಾಟಿಸ್ಟಿಕ್, ಈ ಸ್ಟ್ಯಾಟಿಸ್ಟಿಕ್ ಅನ್ನುವಂಥ ಸಬ್ಜೆಕ್ಟು ತುಂಬ ಈಸಿಯೆಸ್ಟ್ ಸಬ್ಜೆಕ್ಟ್. ಇದಕ್ಕಿಂತ ಈಸಿ ಇರುವಂಥ ಸಬ್ಜೆಕ್ಟ್ ನಿಮಗೆ ಏನೋ ಸಿಗಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಮ್ಮ ಕಾಲೇಜಲ್ಲಿ 99% ಸ್ಟೂಡೆಂಟ್ಸೂ ಎಬೋ ಡಿಸ್ಟಿಂಕ್ಷನ್ ಮಾರ್ಕ್ ತಗೋತಾರೆ ಸ್ಟ್ಯಾಟಿಸ್ಟಿಕ್ಸಲ್ಲಿ. ಅದರಲ್ಲಿ ಸಹ ಮೀನ್, ಮೀಡಿಯನ್ ಫಸ್ಟ್ 2 ಚಾಪ್ಟರ್ಸ್, ಅದರಲ್ಲಿ 3 ಚಾಪ್ಟರ್ ಇಂಡೆಕ್ಸ್ ನಂಬರ್ವರೆಗೆ ಅದು ನೀವು ಪಿ ಯು ಸಿಯಲ್ಲಿ ಓದಿದರೆ ಅದೇ ರಿಪಿಟೇಷನ್ ಆಗುತ್ತೆ. ಪಿ ಯು ಸಿಯಲ್ಲಿ ಓದಿದವರಿಗೆ ಅದೇ ರಿಪಿಟೇಷನ್ ಆಗುತ್ತೆ. ರೆಸ್ಟ್ ಆಫ್ ದಿ 2 ಚಾಪ್ಟರ್ಸ್ ಯು ಆರ್ ಸಪೋಸ್ ಅದು ಜಸ್ಟ್ ಒಂದು 4-5 ಫಾರ್ಮುಲಾಗಳಿದೆ. ಆ ಅಪ್ಲಿಕೇಶನ್ ಆಫ್ ಫಾರ್ಮುಲಾ ಯು ಕ್ಯಾನ್ ಪಾಸಿಬಲ್ ಗೆಟ್ ಇನ್ ದಿ 4th and 5th ಚಾಪ್ಟರ್ಸ್. ನಾವು 2 ಚಾಪ್ಟರ್ 2 ಸಿಲೆಬಸ್ ಬಗ್ಗೆ ಮಾತಾಡಿದೆ. ನಾವು the next subject, third subject you are supposed to discuss here is strategic management. ಇದು 3ನೇ ಸಬ್ಜೆಕ್ಟ್. ಕಾಮರ್ಸ್ ಅಂತ ಹೇಳಿದ್ರೆ 3ನೇ ಸಬ್ಜೆಕ್ಟು ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ವಾಟ್ ಡು ಯು ಮೀನ್ ಬೈ ಸ್ಟ್ರಾಟಜಿ? ವಾಟ್ ಡು ಯು ಮೀನ್ ಬೈ ಸ್ಟ್ರಾಟಜಿ ಅನ್ನುವಂಥದ್ದು ಈ ಪರ್ಟಿಕ್ಯುಲರ್ ಸಿಲೆಬಸ್ಸಲ್ಲಿ, ಈ ಪರ್ಟಿಕ್ಯುಲರ್ ಇದರಲ್ಲಿ ನಾವು 6 ಚಾಪ್ಟರನ್ನು ಓದಲಿಕ್ಕಿದೆ. ಯು ಆರ್ ಸಪೋಸ್ ಟು ಡಿಸ್ಕಸ್ ಅಬೌಟ್ ದಿ 6 ಚಾಪ್ಟರ್ಸ್. ಉಳಿದಂಥ ಇವಾಗ 2 ಚಾಪ್ಟರ್ ಬಗ್ಗೆ, 2 ಸಬ್ಜೆಕ್ಟ್ ಬಗ್ಗೆ ಮಾತಾಡಿದೆ. ಅಕೌಂಟ್ಸ್, ಅದು ಪ್ಯೂರ್ಲಿ ಅಕೌಂಟ್ಸ್. ಸ್ಟ್ಯಾಟಿಸ್ಟಿಕ್ಸ್ ಪ್ಯೂರ್ಲಿ ಮ್ಯಾಥಮೆಟಿಕ್ಸ್. 2 ಸಹ ನಂಬರ್ಗಳಲ್ಲಿ ಇರ್ತದೆ. ಬಟ್ ಈ ಪರ್ಟಿಕ್ಯುಲರ್ ಸಬ್ಜೆಕ್ಟು ಟೋಟಲಿ ಥಿಯರಿ, 100% ಥಿಯರಿ. ಇಲ್ಲಿ ಪ್ರಾಬ್ಲಮ್ಗಳಾಗಲಿ ಎಂಥ ಕ್ಯಾಲ್ಕುಲೇಷನ್ಗಳಲ್ಲಿ ಯಾವುದು ಇರೋದಿಲ್ಲ. ಇಟ್ಸ್ ಟೋಟಲಿ ಎ ಥಿಯರಿ. ಇದು ಎಕ್ಸಾಮಿನೇಷನಲ್ಲಿ ನಿಮಗೆ 150 ಮಾರ್ಕಿಗೆ ಎಕ್ಸಾಮಿನೇಷನ್, ಅದರಲ್ಲಿ 30 ಮಾರ್ಕ್ ಇಂಟರ್ನಲ್ ಅಸೆಸ್ಮೆಂಟ್, ಅದನ್ನು ನಾವು ಕೊಡುವಂಥದ್ದು. 120 ಮಾರ್ಕಿಗೆ ನೀವು ಎಕ್ಸಾಮಲ್ಲಿ 120 ಮಾರ್ಕಿಗೆ ನೀವು ಎಕ್ಸಾಮ್ ಬರೀಬೇಕು. 3 ಗಂಟೆ ಎಕ್ಸಾಮಲ್ಲಿ 120 ಮಾರ್ಕಿಗೆ ನೀವು ಆನ್ಸರನ್ನು ಬರೀಬೇಕು. ಇಟ್ಸ್ ಟೋಟಲಿ ಥಿಯರಿ ಕಾನ್ಸೆಪ್ಟ್, ಟೋಟಲಿ ಎ ಥಿಯರಿ ಕಾನ್ಸೆಪ್ಟ್. ಯಾವುದೇ ಕ್ಯಾಲ್ಕುಲೇಷನ್ಗಳು ಇಲ್ಲಿ ಇಲ್ಲ. ಈ ಚಾಪ್ಟರ್, ಈ ಸಬ್ಜೆಕ್ಟನ್ನು ತಗೊಂಡ್ರೆ 5 ಚಾಪ್ಟರ್ಗಳಿದೆ. ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ದಿ ಸ್ಟ್ರಾಟಜಿ. ಸೆಕೆಂಡ್ ಚಾಪ್ಟರ್ ಈ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ಒನ್ ಎನ್ವೈರನ್ಮೆಂಟಲ್ ಅನಾಲಿಸಿಸ್, ಸ್ಟ್ರಾಟಜಿ ಫಾರ್ಮುಲೇಷನ್ ಆ್ಯಂಡ್ ಇಂಪ್ಲಿಮೆಂಟೇಷನ್,
introduction of organizational behavior, fundamentals of individual behavior, attitude, job satisfaction, emotion, moods, etc. Perception and individual decision making ಮತ್ತೆ ಲರ್ನಿಂಗ್ ಥಿಯರಿ ಈ 5-6 ಚಾಪ್ಟರ್ಗಳನ್ನು ಯು ಆರ್ ಸಪೋಸ್ ಟು ಡಿಸ್ಕಸ್ ಎಲ್ಲ ಚಾಪ್ಟರ್ಗಳಿಗೆ ನಿಮಗೆ ಯು ಶುಡ್ ಬಿ ಥರೋ ಇನ್ ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್. ಫಸ್ಟ್ ಚಾಪ್ಟರ್ ಸ್ಟ್ರಾಟಜಿ ಅಂದರೆ ಏನು ಅಂತ ಹೇಳುತ್ತಾ. ವಾಟ್ ಯು ಮೀನ್ ಬೈ ಸ್ಟ್ರಾಟಜಿ? ನಿಮ್ಗೆ ಗೊತ್ತಿರ್ಬೋದು, ದಿ term strategy is very important in each and every cases. If you have a proper strategy, you can possible to succeed in your life. Strategy clear ಆಗಿರಬೇಕು, strategy ಕರೆಕ್ಟ್ ಆಗಿ ಇರಬೇಕು. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್ ಒಂದು ವಾರಲ್ಲಿ ಸೋಲ್ಜರ್ಸ್ಗಳು ಅವರ ಸ್ಟ್ರಾಟಜಿ ಕರೆಕ್ಟ್ ಆಗಿದ್ರೆ, ದೇರ್ ಸ್ಟ್ರಾಟಜಿ ಈಸ್ ಪ್ರಾಪರ್, ದೇರ್ ಪ್ಲಾನ್ ಈಸ್ 100% ಪಕ್ಕ, ಡೆಫಿನೆಟ್ಲಿ ವಿ ಕ್ಯಾನ್ ಪಾಸಿಬಲ್ ಟು ಸಕ್ಸೀಡ್ in defense. In the same way, for example, you can take, if you have a proper plan, so if you have a proper plan, you can possible to get success in your life. So you're supposed to have a proper strategy, strategy ಮತ್ತೆ ಸೆಕೆಂಡ್ ಚಾಪ್ಟರ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಅಂತಿದೆ. ಫಸ್ಟ್ ಇಂಟ್ರೊಡಕ್ಷನ್ ಟು ದಿ ಸ್ಟ್ರಾಟಜಿ ಅಂದರೆ ಏನು, ಹೇಗೆ ಸ್ಟ್ರಾಟಜಿಯನ್ನು ಫಾರ್ಮುಲೇಟ್ ಮಾಡೋದು, ಹೌ ದಿ ಸ್ಟ್ರಾಟಜಿ ವಿಲ್ ಬಿ ಗೆಟ್ ಇಟ್ ಫಾರ್ಮುಲೇಟೆಡ್, ಮತ್ತು ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸ್ಟ್ರಾಟಜಿ, ಮತ್ತು ಡಿಫರೆನ್ಸ್ ಬಿಟ್ವೀನ್ ದಿ ಗೋಲ್ ಆ್ಯಂಡ್ ಆಬ್ಜೆಕ್ಟಿವ್. ನಿಮ್ಮ ಗೋಲ್, ನಿಮ್ಮ ಟಾರ್ಗೆಟ್ ಏನು, ನಿಮ್ಮ ಆಬ್ಜೆಕ್ಟಿವ್ ಏನು ಅನ್ನುವಂಥದ್ದನ್ನು at the same time you are supposed to discuss about vision and mission statement and types of strategies. These are all things supposed to discuss in the first chapter. If you talk about the second chapter, strategic management anta, management na importance ಏನು, need, scope, key factors and importance. ಅದಾದಮೇಲೆ ರೋಲ್ ಆಫ್ ಟಾಪ್ ಮ್ಯಾನೇಜ್ಮೆಂಟ್ ಇನ್ ಡಿಸಿಷನ್ ಮೇಕಿಂಗ್. ಟಾಪ್ ಮ್ಯಾನೇಜ್ಮೆಂಟ್ ಯಾವ ರೂಪದಲ್ಲಿ ಡಿಸಿಷನ್ ತೆಗೆದುಬೇಕು ಅದನ್ನು ಗೊತ್ತಿದೆ. ಲಿಮಿಟೇಷನ್ಸ್ ಆಫ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್. These are all things you're supposed to discuss in this second chapter. Third chapter you have to discuss about external environment, general, economic, socio-cultural, political, technological, legal environment ಅನ್ನುವಂಥದ್ದು. These are all things you're supposed to discuss in the third chapter. Political environment ಅಂದರೆ ಏನು, social environment ಅಂದರೆ ಏನು, technological environment ಅಂದರೆ ಏನು, legal environment ಅಂದರೆ ಏನು. ಅದಾದಮೇಲೆ we're supposed to discuss about SWOT analysis and source analysis. SWAC, strength, weakness, opportunity and SWOT. C andre strength, weakness, opportunities and C andre I will discuss in the coming class. ಪಾಠ ಮಾಡುವಾಗ ಹೇಳ್ತೀನಿ, ಎಕ್ಸಾಕ್ಟ್ ಆಗಿ ನಾನು ಈ ಸಬ್ಜೆಕ್ಟ್ ನಾನು ಪಾಠ ಮಾಡೋದಲ್ಲ, ಆಗಿದ್ರು ಸಹ ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀನಿ. ಲಾಸ್ಟ್ ಒಂದು ಸಾರ್ಸ್ ಅನಾಲಿಸಿಸ್. ನೆಕ್ಸ್ಟ್ fourth chapter here is strategy formulation and implementation. Introduction to strategy formulation. Process in strategy formulation. Steps, strategy implementation stages. Reasons for strategy failures and methods to overcome the failure. Strategic business unit. BCG metrics. These are the concepts you're supposed to discuss in the fourth chapter.
Fifth chapter, introduction to the organizational behavior. Introduction to the organizational behavior, which is commonly called as OB. Organizational behavior ಅಂದರೆ ಏನು ಅದನ್ನು ಮಾತಾಡುವಾಗ ಈ ಚಾಪ್ಟರ್ಲಿ ಎರಡು ಕಾನ್ಸೆಪ್ಟ್ ಮೇನ್ ಆಗಿ ಬರುತ್ತೆ. ಇಂಡಿವಿಜುವಲ್ ಬಿಹೇವಿಯರ್ ಮತ್ತು ಗ್ರೂಪ್ ಬಿಹೇವಿಯರ್. ಇಂಡಿವಿಜುವಲ್ ಬಿಹೇವಿಯರ್ ಮತ್ತು ಗ್ರೂಪ್ ಬಿಹೇವಿಯರ್ ವಿ ಆರ್ ಸಪೋಸ್ ಟು ಡಿಸ್ಕಸ್ ಇನ್ ದಿ ಫಿಫ್ತ್ ಚಾಪ್ಟರ್. ಇಂಡಿವಿಜುವಲ್ ಒಬ್ಬ ವ್ಯಕ್ತಿ ಒಬ್ಬನ ಆಗಿರುವಾಗ he will behave in different manner. If he is in the group he will behave in the different manner. ಅದರ ಬಗ್ಗೆ in detail you are supposed to discuss in this particular chapter. ಅದರ so many concepts ಗಳಲ್ಲಿ ಹೇಳ್ತಾರೆ. ಇಂಪಾರ್ಟೆನ್ಸ್ ಆಫ್ ಆರ್ಗನೈಸೇಷನ್ ಬಿಹೇವಿಯರ್, ಕೀ ಎಲಿಮೆಂಟ್ಸ್ ಆಫ್ ಆರ್ಗನೈಸೇಷನ್ ಬಿಹೇವಿಯರ್, ರೋಲ್ ಆಫ್ ಮ್ಯಾನೇಜರ್ ಇನ್ ಆರ್ಗನೈಸೇಷನ್ ಬಿಹೇವಿಯರ್, interpersonal role, informal role, decisional role, foundations or approaches to organization behavior, challenges and opportunities for organizational behavior. Last chapter here is fundamentals of individual behavior. Individual behavior ಅಂದ್ರೆ ಏನು ಅಂತ ಅಂದ್ಬಿಟ್ಟು 6th ಚಾಪ್ಟರ್ ಡೀಟೇಲ್ ಆಗಿ ಸಪೋಸ್ ಟು ಡಿಸ್ಕಸ್. ಅದರ ಇಂಡಿವಿಜುವಲ್ ಬಿಹೇವಿಯರ್ ಅಂತ ಬರುವಾಗ there are so many concepts you are supposed to discuss here. What do you mean by personality, determination, ಮತ್ತೆ ಪರ್ಸನಾಲಿಟಿ ಟೆಸ್ಟ್ ಆರ್ ಪರ್ಸನಾಲಿಟಿ ಟೆಸ್ಟಿಗೆ ಯಾವುದೆಲ್ಲ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಆಗುತ್ತೆ ಅದನ್ನಂತ ಎವ್ರಿಥಿಂಗ್ ವಿ ಆರ್ ಸಪೋಸ್ ಟು ಡಿಸ್ಕಸ್ ಇನ್ 6th ಚಾಪ್ಟರ್. ಅದರಲ್ಲಿ ವಿ ಆರ್ ಸಪೋಸ್ ಟು ಡಿಸ್ಕಸ್ ಅಬೌಟ್ ಆಟಿಟ್ಯೂಡ್, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಇಮೋಷನ್ಸ್ ಆ್ಯಂಡ್ ಮೂಡ್ಸ್. ಮತ್ತು ಕೊನೆಗೆ ಸಪೋಸ್ ಟು ಡಿಸ್ಕಸ್ ಇನ್ ಪರ್ಟಿಕ್ಯುಲರ್ ಅಂದರೆ ಪ್ರಿಪ್ರೇಷನ್ ಆ್ಯಂಡ್ ಇಂಡಿವಿಜುವಲ್ perception and individual decision making. But thereafter you are supposed to discuss about the learning theory. So you are supposed to discuss in this particular chapter, in this particular syllabus, you are supposed to discuss 6th chapter. ಇದೆಲ್ಲ ದೊಡ್ಡ ಚಾಪ್ಟರ್ಗಳೇ. ಇದಕ್ಕೆ ಎಕ್ಸಾಮಿನೇಷನಲ್ಲಿ ಟೋಟಲ್ 150 ಮಾರ್ಕ್ ಇದೆ. 20 ಮಾರ್ಕ್ ಕಾಲೇಜಿಂದ ಅಲಾಟ್ ಮಾಡೋದು, 30 ಮಾರ್ಕ್ ಕಾಲೇಜಿಂದ ಅಲಾಟ್ ಮಾಡೋದು, 120 ಮಾರ್ಕ್ ಯು ಸಪೋಸ್ ಟು ರೈಟ್ ಇನ್ ದಿ ಎಕ್ಸಾಮಿನೇಷನ್. Next, one more subject you can get here is e-commerce. I will discuss in the coming class. Thank you.